ನನಗೆ ಅದು ಎಲ್ಲ ಗೊತ್ತಿಲ್ಲ, ಡೀಟೇಲ್ಸ್ ಅವ್ರಿಗೆ ಗೊತ್ತು. ಯಾಕಂದ್ರೆ ಅವ್ರು ಯಾವಾಗಲೂ ಕೂಡ ಸರ್ಕಾರ ಪರವಾಗೇ ಇರ್ತಿದ್ರು. ಇದು ಏನಾಯ್ತು ಅನ್ನೋದು ಅವರೇ ಹೇಳಬೇಕು. ಯಾಕಂದರೆ ನಮಗೆ ಅನೇಕ ರೈತರ ಸಮಸ್ಯೆಗಳಾಗಲಿ, ಬಡವರ ಸಮಸ್ಯೆಗಳಾಗಲಿ, ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳು ಮತ್ತು ಫಾರಿನ್ ಪಾಲಿಸಿ ಮೇಲೆ ಮಾತಾಡೋಕ್ಕೂ ಅವರು ನಮಗಂತೂ ಅವಕಾಶ ಕೊಡ್ತಿರಲಿಲ್ಲ. ಮತ್ತು ಬಡವರ ಸಮಸ್ಯೆಗಳನ್ನು ನಾವು ಎತ್ತಿದಾಗ ಅನೇಕ ಜನ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಲಿ ಅಥವಾ ನಮ್ಮ ದಲಿತರ ಮೇಲೆ ದೌರ್ಜನ್ಯ ಆಗಲಿ ಆದಾಗ ಆ ಸಮಸ್ಯೆನೂ ನಾವು ಎತ್ತಿದಾಗ ಅಥವಾ ಹಿಂದೂ ಸುಮ್ಮನೆ ಜಗಳಗಳು ನಡೀತೀವಿ, ಅದನ್ನು ಕೂಡ ನಾವು ಅವರಿಗೆ ನೋಟಿಸ್ ಕೊಟ್ಟು ಕೇಳಬೇಕು ಅಂತಂದಾಗ ಅವರೇನು ನಮಗೇನು ಅವಕಾಶ ಮಾಡಿ ಕೊಡಲಿಲ್ಲ. ಈಗ ಅವರು ಅದು ಹೇಳ್ಕೋತಾರಂದ್ರೆ ಇದು ಅವರು ಮತ್ತು ಮೋದಿ ಮಧ್ಯದಾಗಿದೆ ಹೊರತಾಗಿ ನಮಗೇನು ಅದ್ರ ಬಗ್ಗೆ ಅವೆಲ್ಲ ಈಗ ಹೇಳಂಗಿಲ್ಲ, ನಂತರ ಹೌದೌದು ಇದನ್ನು ರೆನೋವೇಷನ್ ಮಾಡಿ ಬೇಲಿ ಮಠ ಸ್ವಾಮಿ ಬರೀ ಮಧುಬಾನ್ ಸರ್ ಬರ್ರಿ ಅಲ್ಲಿ ಹೋಗ್ರಿ ಸೈಬರ್ ಮಗ್ಗಿ ಆಚೆ ಕಡೆ ಹೋಗ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಫಗು ಹಳಕಟ್ಟಿ, ಪರಮ ಪೂಜ್ಯ ಬಂತನಾಳ ಸಂಗನ ಬಸವ ಶ್ರೀಗಳು, ಶ್ರೀ BM ಪಾಟೀಲ್ ಹಾಗೂ ಬಂಗಾರಮ್ಮ ಸಜ್ಜನವರ ಭಾವಚಿತ್ರಕ್ಕೆ ಭಕ್ತಿಪೂರ್ವಕವಾದಂತಹ ಪುಷ್ಪವನ್ನ ಅರ್ಪಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪರಮ ಪೂಜ್ಯರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ BLD ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮ್ಯಾಲೂ ಕೂಡ ಈಗ ಟೆಂಪರಲಿ ಮ್ಯಾಲೂ ಒಂದು ದೊಡ್ಡ ಹಾಲ್ ಮಾಡಿದ್ದೇವೆ ಸರ್. ಈಗ ಟೆಂಪರಲಿ ಈಗ ಇನ್ಕ್ಯುಬೇಷನ್ ಸೆಂಟರ್ ಮಾಡ್ತೀವಿ. ನಾನು ಇದನ್ನು ಕೂಡ ಶಿಫ್ಟ್ ಮಾಡಿ ಅದನ್ನು ಕೂಡ ನಾನು ವಾಪಸ್ ಡಿಸೈಡ್ ಮಾಡಿದ್ದೀವಿ. ಮೊದಲ ಒಂದು ಅವ್ರು ಇದ್ದಾಗಲೇ ಇದೆಲ್ಲ ನೋಡಿ ಹಿಂದಿನ ಟೈಪ್ ಕಲೆಕ್ಟ್ ಮಾಡೋದು ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್ಸ್ MOMO ಅಂತ ಬರ್ತದೆ ಸರ್.
ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂತಹ ಪರಮ ಪೂಜ್ಯರು ಬೇಲಿಮಠದ ಪೂಜ್ಯರು BM ಪಾಟೀಲ್ ಸಾಹೇಬರ ಒಡನಾಡಿಗಳು BD ಜತ್ತಿಯವರ ಜೊತೆಗೆ ಬಹಳ ಆತ್ಮೀಯವಾಗಿದ್ದವರು. 2 ವರ್ಷದಿಂದ ಅವರನ್ನ ನಾವು ಕರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಜುಲೈ 27ಕ್ಕೆ 2 ವರ್ಷದ ಹಿಂದೆ ಫೋನ್ ಮಾಡಿದಾಗ ಅವರು ಬೇರೆ ಕಾರ್ಯಕ್ರಮದಲ್ಲಿದ್ರು. ಹೋದ ವರ್ಷನೂ ಟ್ರೈ ಮಾಡಿದಾಗ ಬೇರೆ ಕಡೆ ಒಪ್ಕೊಂಡಿದ್ರು, ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಈ ವರ್ಷ 1 ತಿಂಗಳ ಮುಂಚೆನೆ ನಮ್ಮ ಸಾಹೇಬರು ಅವರಿಗೆ ವಿನಂತಿ ಮಾಡಿಕೊಂಡ್ರು. ಬಹಳ ಪ್ರೀತಿಯಿಂದ ಅವರು ಬಂದಿದ್ದಾರೆ. ಬಹಳ ವಿಶೇಷವಾಗಿ ಬಿಜಾಪುರಕ್ಕೆ ಹಳಕಟ್ಟಿಯವರ ಎಲ್ಲ ವಿಚಾರಗಳ ಗೊತ್ತು. 770 ಅಮರಗಣಗಳ ಲಿಂಗದ ದೇವಸ್ಥಾನದ ಉದ್ಘಾಟನಾ ಸಂದರ್ಭದಲ್ಲಿ ಕೂಡ ಅವರು ಬಿಜಾಪುರಕ್ಕೆ ಬಂದು ಹೋಗಿದ್ರು. ಅವರ ವ್ಯಕ್ತಿತ್ವದ ಬಗ್ಗೆ ಒಂದೇ ಮಾತು ಹೇಳ್ತೀನಿ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಎಲ್ಲಾ ಮಠಗಳಿಗೆ ಅನುದಾನವನ್ನು ಘೋಷಣೆ ಮಾಡಿದರು. ಯಾರು ಕೇಳಲಿ ಬಿಡ್ಲಿ ಎಲ್ಲರಿಗೆ 1 ಕೋಟಿ 2 ಕೋಟಿ 3 ಕೋಟಿ ಅವರವರ ಲೆವೆಲ್ ತಕ್ಕಂಗ ಅನುದಾನವನ್ನು ಘೋಷಣೆ ಮಾಡಿದರು. ಆಮೇಲೆ ಗೊತ್ತಾಯ್ತು, ಪತ್ರಕರ್ತರು ಕೇಳಿದ್ರು, ನೀವೆಲ್ಲರಿಗೆ ಕೊಟ್ಟಿರಿ, ಆದ್ರೆ ನೀವು ಬೇಲಿಮಠ ಸ್ವಾಮಿಗಳಿಗೆ ಕೊಟ್ಟಿಲ್ಲ ಅಂತ ಯಾರೋ ಕೇಳಿದ್ರು ಪ್ರಶ್ನೆ. ಆಯ್ತು, ಅವ್ರಿಗೆ 2 ಕೋಟಿ ಅಂತ ಹೇಳಿದ್ರು. ಮಾರನೇ ದಿನ ಬೇಲಿಮಠ ಸ್ವಾಮಿಗಳಿಗೆ ಗೊತ್ತಾಗಿ ಒಂದು ಪತ್ರ. ಉಪರಾಷ್ಟ್ರಪತಿ ಜಗದೀಶ್ ಧನ್ಖಡ್ ಅವರು ರೈತರ ಪರವಾಗಿ ಮಾತಾಡೋಂತ ಹಿನ್ನೆಲೆಯಿಂದ ಅವ್ರಿಗೆ ಫೋರ್ಸ್ ಮಾಡಿ ಆರೋಪ ನನಗೆ ಎಲ್ಲ ಗೊತ್ತಿಲ್ಲ, ಡೀಟೇಲ್ಸ್ ಅವ್ರಿಗೆ ಗೊತ್ತು. ಯಾಕಂದ್ರೆ ಅವ್ರು ಯಾವಾಗಲೂ ಕೂಡ ಸರ್ಕಾರ ಪರವಾಗಿ ಇರ್ತಿದ್ರು. ಇದು ಏನಾಯ್ತು ಅನ್ನೋದು ಅವ್ರೇ ಹೇಳಬೇಕು. ಯಾಕಂದ್ರೆ ನಮಗೆ ಅನೇಕ ರೈತರ ಸಮಸ್ಯೆಗಳಾಗ್ಲಿ, ಬಡವರ ಸಮಸ್ಯೆಗಳಾಗ್ಲಿ, ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳು ಮತ್ತು ಫಾರಿನ್ ಪಾಲಿಸಿ ಮೇಲೆ ಮಾತಾಡಕ್ನು ಅವರು ನಮಗಂತೂ ಅವಕಾಶ ಕೊಡ್ತಿದ್ದಾರೆ. ಮತ್ತು ಬಡವರ ಸಮಸ್ಯೆಗಳನ್ನು ನಾವು ಎತ್ತದಾಗ ಅನೇಕ ಜನ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ಲಿ ಅಥವಾ ನಮ್ಮ ದಲಿತರ ಮೇಲೆ ದೌರ್ಜನ್ಯ ಆಗ್ಲಿ ಆದಾಗ ಆ ಸಮಸ್ಯೆಯನ್ನು ನಾವು ಎತ್ತದಾಗ ಅಥವಾ ಹಿಂದೂ ಮುಸಲ್ಮಾನ ಸುಮ್ಮನೆ ಜಗಳಗಳು ನಡೀತೀವಿ, ಅದನ್ನು ಕೂಡ ನಾವು ಅವರಿಗೆ ನೋಟಿಸ್ ಕೊಟ್ಟು ಕೇಳಬೇಕು ಅಂತಂದಾಗ ಅವ್ರೇನು ನಮಗೆ ಅವಕಾಶ ಕೊಡಲಿ. ಈಗ ಅವರು ಅದು ಹೇಳ್ಕೊತಾರೆ, ಇದು ಅವರು ಮತ್ತು ಮೋದಿ ನಮಗೆ ಅದ್ರ ಬಗ್ಗೆ ಸರ್ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಅವೆಲ್ಲ ಈಗ ಹೇಳಂಗಿಲ್ಲ, ನಂತರ ಹೇಳ.